14th ಯಾವಾಗ FIR ಆಯಿತು ಆಮೇಲೆಯಿಂದ ಮೊದಲಿಂದ ಇವರು FIR ಆಗೋಕ್ಕೆ ಮುಂಚೆಯಿಂದ ಇವರು ಬೆಂಗಳೂರು ಬಿಟ್ಟು ಬೇರೆ ಬೆಂಗಳೂರು ಆಫೀಸ್ ಮನೆ ಬಿಟ್ಟು ಬೇರೆ ಯಾವುದು ದಾರಿಗೆ ಹೋಗಿದ್ದಾರೆ ಈ ಥರ ಮಾಹಿತಿ ಇತ್ತು. ನಮ್ಮ ಟೀಮ್ ವಗೇರಾ ಎಲ್ಲ ಇವರದು ಬೆಂಗಳೂರಲ್ಲಿ ಯಾವ ಯಾವ ಪ್ಲೇಸಸ್ ಇತ್ತು ಆಫೀಸ್ ಮತ್ತು ಮನೆ ವಗೇರಾ ಅದು ಎಲ್ಲ ಹುಡುಕಿ ಸರ್ಚ್ ಮಾಡಿ ಆಮೇಲೆ ಬೇರೆ ಜಾಗ ಯಾವುದು ಹೊರಗಡೆ ಹೋಗಿದ್ದಾರೆ ಈ ಥರ ನಮಗೆ ಮಾಹಿತಿ ಬಂದಿತ್ತು. ಆಮೇಲೆ ನಾವು ಸೆಪ್ರೇಟ್ ಟೀಮ್ಸ್ ಮಾಡಿ ಈ ಆರೋಪಿಗೆ ಟ್ರೇಸ್ ಮಾಡಬೇಕು, ಸೆಕ್ಯೂರ್ ಮಾಡಬೇಕು, ಆ ವಿಚಾರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ದೀವಿ. ಸೊ ಲಾಸ್ಟ್ 10-12 ಡೇಸಿಂದ ಇದು ನಡ್ತಾ ಇತ್ತು. ಆಮೇಲೆ ನಮಗೆ ನಿನ್ನೆ ಆರೋಪಿ ರಾಜೀವ್ ಗೌಡ ಅವರು ಕೇರಳ ಮಲಪ್ಪುರಂ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಹೋಟೆಲ್ ಹತ್ರ ಸಿಕ್ಕಿದ್ದಾರೆ. ಅವರ ಜೊತೆಗೆ ಇನ್ನೊಬ್ರು ಪರ್ಸನ್ಸ್ ಇತ್ತು, ಅವರು ಕೂಡ ಅವರಿಗೆ ಸ್ವಲ್ಪ ಹೆಲ್ಪ್ ವಗೇರಾ ಮಾಡಿದ್ದಾರೆ, ಶೆಲ್ಟರ್ ವಗೇರಾ ಕೊಟ್ಟಿದ್ದಾರೆ. ಅವ್ರದ್ದು ಕಾರಲ್ಲಿ ಇಬ್ಬರು ಜನ ಓಡಾಡ್ತಾ ಇತ್ತು ಅಲ್ಲಿ. ಸೊ ಬೇಸಿಕ್ಲಿ ನಮ್ಮ ಕರ್ನಾಟಕದಿಂದ ಇವರು ಚಿಕ್ಕಮಂಗ್ಳೂರು ಮ್ಯಾಂಗ್ಳೂರು ಕಡೆಯಿಂದ ಕೇರಳ ಕಡೆ ಹೋಗಿದ್ದಾರೆ. ನಿನ್ನೆ ಈವ್ನಿಂಗ್ ಟೈಮ್ 4:30 ಅರೌಂಡ್ ನಾವು ಇವರಿಗೆ ಒಂದು ಜಾಗ ಇದೆ ಮಲಪ್ಪುರಂ ಡಿಸ್ಟಿಕಲ್ಲಿ ವಾಜಿಕಡವು, ಅಲ್ಲಿ ನಾವು ಇವರಿಗೆ ಸೆಕ್ಯೂರ್ ಮಾಡಿದ್ದೀವಿ. ಆಮೇಲೆ ಈಗ ನಾವು ಕರ್ಕೊಂಡು ಬಂದಿದ್ದೀವಿ ಅವರಿಗೆ, ಬೇರೆ ಪ್ರೊಸೀಜರ್ಸ್ ವಗೇರಾ ಎಲ್ಲ ನಡ್ತಾ ಇದೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಒಬ್ರು ವ್ಯಕ್ತಿ ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಇವರದು ಮೊದಲಿಂದ ಫ್ರೆಂಡ್ಶಿಪ್ ಇದೆ, ಬಿಸ್ನೆಸ್ ಪಾರ್ಟ್ನರ್ಸ್ ವಗೇರಾ ಏನು ಮತ್ತೆ ಮೊದಲಿಂದ ಫ್ರೆಂಡ್ಶಿಪ್ ಇದೆ. ಅವರು ಅವರಿಗೆ ಶೆಲ್ಟರ್ ಕೊಟ್ಟಿದ್ದಾರೆ. ಈ ಥರ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮ್ಮ ಗಮನಕ್ಕೆ ಬಂದಿದೆ. ಅವ್ರಿಗೆ ಕೂಡ ನಾವು ಸೆಕ್ಯೂರ್ ಮಾಡಿ ಅವ್ರದ್ದು ಕೂಡ ಇಂಟರ್ಗೇಷನ್ ವಗೇರಾ ಮಾಡ್ತಾ ಇದ್ದೀವಿ, ಏನು ಹೆಲ್ಪ್ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ನೋಡಿ, ನಾನು ಸ್ಟಾರ್ಟಿಂಗಲ್ಲಿ ತಮ್ಮೆಲ್ಲರಿಗೆ ಶೇರ್ ಮಾಡಿದ್ದೀನಿ. 14th ಯಾವಾಗ ಕೇಸ್ ರಿಜಿಸ್ಟರ್ ಆಗಿತ್ತು ಅದಕ್ಕಿಂತ ಆ ಟೈಮಿಂದ ನಾವು ಸೆಕ್ಯೂರ್ ಮಾಡೋಕ್ಕೆ ಆರೋಪಿಗೆ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಆ ದಿನ ಅವರು ತಪ್ಪಿಸ್ಕೊಂಡು ಅಲ್ಲಿಂದ ಬೆಂಗಳೂರಿಂದ ಅಬ್ಸ್ಕಾಂಡಿಂಗ್ ಆಗಿತ್ತು. ಆಮೇಲಿಂದ ನಾವು ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡಿ ಬೇರೆ ಬೇರೆ ಜಾಗ ಚೆಕ್ ಮಾಡಿದ್ದೀವಿ. ಮತ್ತು ನಮ್ಮ ಸೈಡಿಂದ ಎಲ್ಲ 100% ಪ್ರಯತ್ನ ಮಾಡಿದ್ದೀವಿ ನಾವು. ಆಮೇಲೆ ಕೂಡ 10-12 ಡೇಸ್ ಆಯಿತು. ಬಟ್ ನಮಗೆ ಕಾನೂನು ಪ್ರಕಾರ ಏನು ಮಾಡಬೇಕಿತ್ತು ಅದು ನಾವು ಆಲ್ರೆಡಿ ನಮ್ಮ ಟೀಮ್ ಒಳ್ಳೆ ಕೆಲಸ ಮಾಡಿ ಎಲ್ಲ ಬೇರೆ ಬೇರೆ ಜಾಗ ಚೆಕ್ ಮಾಡಿ ಸರ್ಚ್ ಮಾಡಿ ಈಗ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಅವ್ರಿಗೆ. ಬೇಸಿಕ್ಲಿ ನಮ್ಮ ಶಿಲ್ಘಟ್ಟ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಸೈಬರ್ ಇನ್ಸ್ಪೆಕ್ಟರ್ ವಗೇರಾ ರೆಗ್ಯುಲರ್ ಆಗಿ ಈ ಕೇಸಲ್ಲಿ ಹೆಲ್ಪ್ ಮಾಡಿದ್ದಾರೆ. ಮತ್ತು ಆಮೇಲೆ ಸ್ವಲ್ಪ ನಮಗೆ ಸಿನ್ಸ್ ಲೇಟ್ ಆಗ್ತಾ ಇತ್ತು, ಸೊ ಬೇರೆ ಜನ ಇನ್ಸ್ಪೆಕ್ಟರ್ಸ್ ಬೇರೆ ರೇಂಜ್ ಅಲ್ಲಿ ಬೇರೆ ಇನ್ಸ್ಪೆಕ್ಟರ್ಸ್ಗೆ ಕೂಡ ನಾವು ಅವರಿಂದ ಕೂಡ ಹೆಲ್ಪ್ ತಗೊಂಡಿದ್ದೀವಿ ಸ್ವಲ್ಪ. ಟೆಕ್ನಾಲಜಿ ಇಷ್ಟೊಂದು ಇಂಪ್ರೂವ್ಮೆಂಟ್ ಇದೆ, ನೀವು ಗುಜರಾತ್ ರಾಜಸ್ಥಾನದಲ್ಲಿ ಕಳ್ಳರನ್ನ ಹಿಡ್ಕೊಂಡು ಬರ್ತೀರಾ, ಬಟ್ ಈ ಜಿಲ್ಲೆ ಒಳಗಡೆ ಆರೋಪಿನ ಹಿಡಿಯೋದಕ್ಕೆ ಹೇಗೆ ಲೇಟ್ ಆಯ್ತು? ಪ್ರಭಾವಿಗಳದ್ದೇನಾದ್ರೂ ಹಸ್ತಕ್ಷೇಪ ಇದೆಯಾ? ನೋಡಿ, ಈ ಥರದ್ದು ನಾನು ಏನು ಹೇಳಕ್ಕೆ ಹೋಗಲ್ಲ. ನನ್ನ ಪ್ರಕಾರ ನಮ್ಮದು ಏನು ಡ್ಯೂಟಿ ಇದೆ, ನಮ್ಮ ಕೆಲಸ ಏನಿದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಿತ್ತು. ಅದನ್ನು ನಾವು ತುಂಬ ಫುಲ್ ಎಫರ್ಟ್ಸ್ ಮಾಡಿ ನಮಗೆ ಯಾವಾಗ ಪೂರ್ಣ ಮಾಹಿತಿ ಬಂದಿತ್ತು ನಮಗೆ ಸಿಕ್ಕಿದ್ದಾರೆ, ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನಲ್ಲಿ ಮುಂದೆ ಹೇಗೆ ಹೋಗಬೇಕು ಏನು ಮಾಡಬೇಕು ಅದು ಮಾಡ್ತೀವಿ. ಯಾವ ಕೇಸಲ್ಲಿ ಕೋರ್ಟ್ ಇದೆ ಅದೇ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಶಿಲ್ಘಟ್ಟ ಅಲ್ಲಿ ಕೇಸ್ ಇದೆ, ಶಿಲ್ಘಟ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಅವ್ರ ಹೆಸರು ಮೈಕಲ್ ರಿಗೋ ಇದೆ. ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಫರ್ನಿಚರ್ ಕೆಲಸ ವಗೇರಾ ಫರ್ನಿಚರ್ ಬಿಸ್ನೆಸ್ ವಗೇರಾ ಮಾಡ್ತಾ ಇದ್ದಾರೆ ಅವರು. ಬಟ್ ಅವರು ಮೋಸ್ಟ್ ಪ್ರಾಬಬ್ಲಿ ಐ ಥಿಂಕ್ ಅರೌಂಡ್ 60 ಏಜ್ ಇದೆ ಅವ್ರದ್ದು. ಅವರು ಇವರಿಗೆ ಮೊದಲಿಂದ ಫ್ರೆಂಡ್ಶಿಪ್ ವಗೇರಾ ಇದೆ, ಮೊದಲಿಂದ ಪರಿಚಯ ಇದೆ. ಸೊ ಮ್ಯಾಂಗ್ಳೂರಲ್ಲಿ ಅವ್ರದ್ದು ನೇಟಿವ್ ಮ್ಯಾಂಗ್ಳೂರ್ ಇದೆ. ಮ್ಯಾಂಗ್ಳೂರಲ್ಲಿ ಹೋಗುವಾಗ ಆ ಟೈಮ್ಗೆ ಶೆಲ್ಟರ್ ವಗೇರಾ ಕೊಟ್ಟಿದ್ದಾರೆ. ಆಮೇಲೆ ಇವ್ರದ್ದು ಕಾರಲ್ಲಿ ನಿನ್ನೆ ನಮಗೆ ಸಿಕ್ಕಿದ್ದಾರೆ ಇಬ್ರು ಜನ. ಇವರದ್ದು ಒಂದು ಮಾರುತಿ ಬ್ರೆಜಾ ಕಾರ್ ಇದೆ, ಆ ಬ್ರೆಜಾ ಕಾರಲ್ಲಿ ಇಬ್ರು ಜನ ಸಿಕ್ಕಿದ್ದಾರೆ ನಿನ್ನೆ ನಮಗೆ. ಹೌದು. ನಮಗೆ ಯಾವಾಗ ನಾವು ನಿನ್ನೆ ಅರೆಸ್ಟ್ ಮಾಡಿದ್ದೀವಿ ಆ ಟೈಮ್ಗೆ ಓನ್ಲಿ ಇಬ್ರು ಜನ ಸಿಕ್ಕಿದ್ದಾರೆ. ಯಾರು ಒಬ್ರು ಅವ್ರದ್ದು ಫ್ರೆಂಡ್ ಇದ್ದಾರೆ, ಮತ್ತೆ ನಮ್ಮ ಆರೋಪಿ ಇಬ್ರು ಜನ ಸಿಕ್ಕಿದ್ದಾರೆ. ಬೇರೆ ಏನಾದರೂ ಈ ಥರದ್ದು ಯಾರಾದರೂ ರೋಲ್ ಇದೆ ಅದು ಕೂಡ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲ, ಈಗ ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಅವ್ರ ಜೊತೆ ನಾವು ಮಾತಾಡ್ತೀವಿ, ಕೇಳ್ತೀವಿ ಬೇರೆ ಏನೇನಿತ್ತು ಈ ಥರ ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ಕಾಪರೇಷನ್ ಮಾಡ್ತಾರೆ. ಸೊ ಅವ್ರದ್ದು ಕೂಡ ಹೇಳಿಕೆ ವಗೇರಾ ತಗೊಂಡು ಇನ್ವೆಸ್ಟಿಗೇಷನ್ ಅಲ್ಲಿ ಸೇರಿಸ್ತೀವಿ.
ಅದು ಇನ್ವೆಸ್ಟಿಗೇಷನ್ದು ಪಾರ್ಟ್ ಇದೆ. ವಾಯ್ಸ್ ಸ್ಯಾಂಪಲ್ ವಗೇರಾ ತಗೊಂಡು ಅದನ್ನು ಚೆಕ್ ಮಾಡಬೇಕು, ಮತ್ತೆ ಕಾಲ್ ಡೀಟೇಲ್ಸ್ ವಗೇರಾ ತಗೊಂಡು ಅದನ್ನು ಚೆಕ್ ಮಾಡಬೇಕು. ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತೀವಿ ನಾವು. ಸರ್, ಆ ವ್ಯಕ್ತಿ ಬಗ್ಗೆ ಬೇರೆ ಎಲ್ಲ ಆರೋಪಗಳು ದೂರುಗಳು ಕೇಳಿ ಬಂದಿತ್ತು, ಅದೆಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಕೇಸಸ್ ಅಂತ ಏನು ಸರ್? ಅದು ಹಳೆ ಕೇಸಸ್ ಇದೆ ನೋಡಿ. ನಾನು ಚಿಂತಾಮಣಿ ASP ಇದ್ದಾಗ ಆ ಟೈಮ್ಗೆ ಅಟ್ರಾಸಿಟಿ ಕೇಸಸ್ ನಾನೇ ಇನ್ವೆಸ್ಟಿಗೇಟ್ ಮಾಡಿದ್ದೀನಿ. ಬೇರೆ ಫೈನಾನ್ಷಿಯಲ್ ಫ್ರಾಡ್ಸ್ ವಗೇರಾ ರಿಲೇಟೆಡ್ ಕೇಸಸ್ ವಗೇರಾ ಇದೆ. ಸೊ ಆ ಕೇಸಸ್ದು ಡೀಟೇಲ್ಸ್ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ಆ ಕೇಸಸ್ ಆಲ್ರೆಡಿ ಸ್ಟೇಟಸ್ ಏನಿದೆ, ಈ ಕೇಸ್ ನಮಗೆ ಈಗ ಶಿಲ್ಘಟ್ಟಲ್ಲಿ ಏನಾಗಿದೆ ಅದು ಸಂಬಂಧ ಇಲ್ಲ. ನಾವು ನಮ್ಮ ಕೇಸ್ ಈಗ ಏನು ರಿಜಿಸ್ಟರ್ ಆಗಿದೆ ಆ ಕೇಸ್ದು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಒಂದೇ ಪ್ರಕರಣ ಸರ್, ಎಷ್ಟು ಪ್ರಕರಣ ದಾಖಲಾಗಿದೆ ಸರ್ ಈ ಪರ್ಟಿಕ್ಯುಲರ್ ಕೇಸಿಗೆ ಸಂಬಂಧ? ಈ ಕೇಸ್ ಈ ಇಶ್ಯೂ ಸಂಬಂಧಪಟ್ಟ ಟೋಟಲಿ 2 FIR ಅದನ್ನು 14th ಆಗಿತ್ತು. ಒಂದು FIR ಪೌರಾಯುಕ್ತ ಅಮೃತ ಗೌಡರ್ ಅವರಿಂದ ಆಗಿತ್ತು. ಇನ್ನೊಂದು FIR ಶ್ರೀನಿವಾಸ್ ಅವರು JDS ಪಾರ್ಟಿ ವರ್ಕರ್ ಇದ್ದಾರೆ, ಅವ್ರ ಕಡೆಯಿಂದ ಆಗಿತ್ತು. ಆಮೇಲೆ ಸ್ವಲ್ಪ ದಿನ ಹಿಂದೆ ಯಾವುದೋ ಒಂದು ಅನಾಮಧೇಯ ಲೆಟರ್ ಬಂದಿದೆ ಪೌರಾಯುಕ್ತ ಅವರಿಗೆ. ಆ ಟೈಮ್ಗೆ ಕೂಡ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದು ನಾವು ಅನ್ನೋನ್ ಪರ್ಸನ್ ಮೇಲೆ ಒಂದು FIR ಮಾಡಿದ್ದೀವಿ ಆ ವಿಚಾರ ಬಗ್ಗೆ. ಆರೋಪಿನ ಬಂಧಿಸಿ ಸರ್ಕ್ಯೂಟ್ ಹೌಸ್ ಅಲ್ಲಿ ಇಟ್ಟು ಇಷ್ಟೆಲ್ಲ ಭದ್ರತೆ ಕೊಡುವಂತ ಅವಶ್ಯಕತೆ ಇತ್ತಾ? ಯಾಕಂದ್ರೆ ಅಲ್ಲೇ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಲಾಗಿತ್ತಲ್ಲ. ನೋಡಿ, ಅದು ಪೊಲೀಸ್ ಪ್ರೊಸೀಜರ್ ಇದೆ. ನಾವು ಕಾನೂನು ಪ್ರಕಾರ ಏನೇನು ಪ್ರೊಸೀಜರ್ಸ್ ಫಾಲೋ ಮಾಡಬೇಕು ಅದು ನಾವು ಫಾಲೋ ಮಾಡ್ತಾ ಇದ್ದೀವಿ. ಯಾವ ಜಾಗ ಕರ್ಕೊಂಡು ಹೋಗಬೇಕು, ಯಾವ ಜಾಗ ಕರ್ಕೊಂಡು ಹೋಗಬಾರ್ದು ಅದು ಪೊಲೀಸ್ದು ಡಿಸಿಷನ್ ಇದೆ. ನಾವು ನಮ್ಮ ಡಿಸಿಷನ್ ನಾವು ಹೇಗೆ ಥರ ಮ್ಯಾನೇಜ್ ಮಾಡಬೇಕು ಸಿಚುವೇಶನ್ ಅದೇ ಥರ ನಾವು ಮಾಡ್ತಾ ಇದ್ದೀವಿ. ಅಜ್ಞಾತ ಸ್ಥಳದಲ್ಲಿ ಇಟ್ಟು ಅಂತ ವಿಚಾರಣೆ ಮಾಡುವಂತ ಅವಶ್ಯಕತೆ ಏನಿಸುವಂತ ಸರ್? ಅಜ್ಞಾತ ಸ್ಥಳದಲ್ಲಿ ಇಟ್ಟು ವಿಚಾರಣೆ ಮಾಡಬೇಕಾದ್ರೆ ನಮಗೆ ತೋ ಅಜ್ಞಾತ ಇದೆ ನಾ, ನಿಮಗೆ ಅಜ್ಞಾತ ಇದೆ, ನಮಗೆ ಏನು ಸಮಸ್ಯೆ ಇಲ್ಲ ಅಲ್ಲಿ ತಗೊಂಡು. ಸಾಮಾನ್ಯ ವ್ಯಕ್ತಿಗಾದ್ರೆ ಒಂಥರ ವಿಚಾರಣೆ ಇರುತ್ತೆ, ಇವ್ರಿಗಂದ್ರೆ ವಿಶೇಷವಾಗಿ ವಿಚಾರಣೆ ಇದೆ ಅಂತ. ವಿಶೇಷವಾಗಿ ಏನಿಲ್ಲ, ನಿಜವಾಗ್ಲೂ ಹೇಳಬೇಕು ತೋ ಪಬ್ಲಿಕ್ ಮೀಡಿಯಾ ಜಾಸ್ತಿ ಇಂಟ್ರೆಸ್ಟೆಡ್ ಇದ್ದಾರೆ. ನಮ್ಮ ಇನ್ವೆಸ್ಟಿಗೇಷನ್ಗೆ ಅಡ್ಡ ಆಗುತ್ತೆ. ನಮ್ಮ ಇನ್ವೆಸ್ಟಿಗೇಷನ್ ನಾವು ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಬೇಕು, ಯಾವುದು ಥರದ್ದು ಪ್ರೊಸೀಜರಲ್ಲಿ ಲ್ಯಾಪ್ಸ್ ಆಗಬಾರ್ದು. ಈ ಕಾರಣ ಬಗ್ಗೆ ನಾವು ಎಲ್ಲ ಕಾನೂನು ಪ್ರಕಾರ ಏನಿದೆ ಪ್ರೊಸೀಜರ್ಸ್ ಅದು ಮಾಡಬೇಕು. ಈ ಕಾರಣ ಬಗ್ಗೆ ನಾವು ಎಲ್ಲ ಎಚ್ಚರಿಕೆ ತಗೊಳ್ತಾ ಇದ್ದೀವಿ. ಈ ಕಾರಣ ಬಗ್ಗೆ ನಾವು ಅಲ್ಲಿ ಕರ್ಕೊಂಡು ಹೋಗಿದ್ದೀವಿ. ಆಮೇಲೆ ಏನು ಪ್ರೊಸೀಜರ್ಸ್ ಮಾಡಬೇಕು ಆ ಪ್ರೊಸೀಜರ್ಸ್ ಮುಂದೆ ಮಾಡ್ತೀವಿ. ಸರ್, ಎಷ್ಟು ತಂಡಗಳಲ್ಲಿ ತನಿಖೆ ನಡೆಸಿದ್ರು, ಎಷ್ಟು ಸಿಬ್ಬಂದಿ ಇನ್ವಾಲ್ವ್ ಆಗಿದ್ರು ಸರ್? ಮತ್ತೆ ಯಾವ ರೀತಿ ಇತ್ತು ಸರ್ ತನಿಖೆ? ಯಾವ ಜಿಲ್ಲೆ ಅವರು ಇನ್ವಾಲ್ವ್? ನೋಡಿ, 3 ತಂಡ ನಾವು ಇಲ್ಲಿ ಮಾಡಿದ್ದೀವಿ. ನಮ್ಮ ಈ DSP ಚಿಂತಾಮಣಿ ನೇತೃತ್ವದಲ್ಲಿ ನಮ್ಮ ಶಿಲ್ಘಟ್ಟ ಇನ್ಸ್ಪೆಕ್ಟರ್ ಮತ್ತು ಚಿಂತಾಮಣಿ ರೂರಲ್ ಇನ್ಸ್ಪೆಕ್ಟರ್ ಮತ್ತು ಇಲ್ಲಿ ಸ್ಯಾನ್ ಸ್ಟೇಷನ್ದು ಸ್ಟಾಫ್ ಕೂಡ DSP ಮತ್ತು ಇನ್ಸ್ಪೆಕ್ಟರ್ ಕೂಡ ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿ ಬೇರೆ ಸಿನ್ಸ್ ಇದು ಸ್ಟಾರ್ಟಿಂಗಲ್ಲಿ ನಮಗೆ ಮಾಹಿತಿ ಕಲೆಕ್ಟ್ ಮಾಡಿದಾಗ ಆ ಟೈಮ್ಗೆ ಬೇರೆ ಡಿಸ್ಟ್ರಿಕ್ಸಿಂದ ಕೂಡ ನಾವು ಹೆಲ್ಪ್ ತಗೊಂಡಿದ್ದೀವಿ. ಸೊ ಬೇರೆ ಇನ್ಸ್ಪೆಕ್ಟರ್ಸ್ 2-3-4 ಜನ ಅದು ಕೂಡ ಹೆಲ್ಪ್ ಮಾಡಿದ್ದಾರೆ. ಟೋಟಲ್ ಆಲ್ರೆಡಿ 3 ತಂಡ ನಾವು ನಮ್ಮ ಡಿಸ್ಟಿಕಲ್ಲಿ ಮಾಡಿ ಅರೌಂಡ್ 20-25 ಸಿಬ್ಬಂದಿ ವಗೇರಾಗಿ ಅವ್ರ ಜೊತೆಗೆ ನೇಮಕ ಮಾಡಿ ಕಳಿಸಿದ್ದೀವಿ. ಯಾವ ರೀತಿಯಲ್ಲಿ ಗೊತ್ತಾಯ್ತು? ಮಂಗಳೂರಿನಲ್ಲೇ ಇದ್ರು. ಅದು ನೋಡಿ, ಇಲ್ಲಿಂದ ಹೋಗಿದ್ದಾರೆ. ಈಗ ನಮ್ಮ ಮೀಡಿಯಾ ಫ್ರೆಂಡ್ ಅವರು ಹೇಳ್ತಾ ಇದ್ದಾರೆ ಟೆಕ್ನಾಲಜಿ ಎಷ್ಟು ಜಾಸ್ತಿ ಯೂಸ್ ಆಗ್ತಾ ಇದೆ. ಅದೇ CCTV ವಗೇರಾ ಕ್ಯಾಮ್ರಾ ಮತ್ತು ಫಾಸ್ಟ್ ಆಗಿದೆಯಾ ಮತ್ತು ಯಾವ ಗಾಡಿಯಿಂದ ಹೋಗಿದ್ದಾರೆ ಅದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ. ಈಗ CCTV ಯೂಸೇಜ್ ತುಂಬ ಜಾಸ್ತಿ ಆಗಿದೆ. ಮತ್ತು ಎಲ್ಲ ರೋಡ್ಸಲ್ಲಿ ಟೋಲ್ಸ್ ಇದೆ, ಟೋಲ್ಸಿಂದ ಪಾಸ್ ಆಗಬೇಕು. ಟೋಲಲ್ಲಿ ಚೆಕ್ ಫಾಸ್ಟ್ಯಾಗ್ ವಗೇರಾದು ರಿಜಿಸ್ಟ್ರೇಷನ್ ಕೂಡ ಇದೆ. ಫಾಸ್ಟ್ಯಾಗ್ದು ಟ್ರಾನ್ಸಾಕ್ಷನ್ಸ್ ಕೂಡ ಆಗುತ್ತೆ. ಅದನ್ನು ಎಲ್ಲ ಯೂಸ್ ಮಾಡಿ ನಾವು ಯಾವ ದಾರಿಗೆ ಹೋಗಿದ್ದಾರೆ ಆ ದಾರಿಯಲ್ಲಿ ಕಂಟಿನ್ಯೂ ಮಾಡಿ ನಮಗೆ ಮುಂದೆ ಆ ಜಾಗ ಮ್ಯಾಂಗ್ಳೂರಿಂದ ಮುಂದೆ ಯಾವ ಜಾಗ ಹೋಗಿದ್ದಾರೆ ಅದನ್ನು ನಾವು ಇನ್ವೆಸ್ಟಿಗೇಷನ್ ಮುಂದೆ ಕಂಟಿನ್ಯೂ ಮಾಡಿ ಆ ಜಾಗ ನಮಗೆ ಸಿಕ್ಕಿದ್ದಾರೆ. ಮಂಗಳೂರಲ್ಲಿ ಇರೋದು ಗೊತ್ತಾಗಿತ್ತು ಸರ್. ಮಂಗಳೂರಿಗೆ ಹೋದಾಗ ಯಾಕೆ ಎಸ್ಕೇಪ್ ಆದ್ರು, ತಮ್ಮ ಪೊಲೀಸ್ ಇಲಾಖೆಯವರ ಲೀಕ್ ಮಾಡಿರೋ ಅನ್ನೋದು ಒಂದು ಮಾಹಿತಿ ಸೋರಿಕೆ ಆಗ್ತಿದೆ. ಅದು ನಿಜಾನ ಸುಳ್ಳ ಅನ್ನೋದು? ಅದು ನೋಡಿ ಕಂಪ್ಲೀಟ್ಲಿ ಸುಳ್ಳಿದೆ. ನನಗೆ ಎಲ್ಲ ಡೀಟೇಲ್ಸ್ ಶೇರ್ ಮಾಡೋಕ್ಕೆ ಆಗಲ್ಲ. ಬಟ್ ಈ ಥರ ಇರಲಿಲ್ಲ ಕಿ ಇಲ್ಲಿಂದ ಹೋಗಿ ಫಾರ್ ಆಲ್ 5 ಈಗ ಅವರು ಅಲ್ಲಿ 16th ರೀಚ್ ಆಗಿದ್ದಾರೆ ಮ್ಯಾಂಗ್ಳೂರ್ಗೆ. ಇಲ್ಲಿಂದ 14th ನೈಟ್ ಬಿಟ್ಟಿದ್ದಾರೆ. 15th ಫುಲ್ ಡೇ ಅಲ್ಲಿ ಚಿಕ್ಕಮಂಗ್ಳೂರು ಅಕ್ಕಪಕ್ಕ ಹಾಸನ ಅಕ್ಕಪಕ್ಕ ಡ್ರೈವ್ ಮಾಡಿಕೊಂಡು ಮ್ಯಾಂಗ್ಳೂರು ಬೆಳಿಗ್ಗೆ ರೀಚ್ ಆಗಿದ್ದಾರೆ. ಈ ಥರ ಎಲ್ಲ ಅಲ್ಲಿ 4-5 ಡೇಸ್ ಅಲ್ಲಿ ಕಂಟಿನ್ಯೂ ಸ್ಟೇ ಮಾಡಿದ್ದಾರೆ. ಈ ಥರ ಎಲ್ಲ ಅವರು ಫ್ರೆಂಡ್ಗೆ ಭೇಟಿ ಮಾಡಿ ಅಲ್ಲಿಂದ ಬೇರೆ ಬೇರೆ ಜಾಗ ಸ್ಟೇ ಮಾಡಿದ್ದಾರೆ. ಈ ಥರ ಮಾಹಿತಿ ಇದೆ, ಅದು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಈ ಥರ ಮಾಹಿತಿ ಅದು ಸುಳ್ಳಿದೆ ಕಂಪ್ಲೀಟ್ಲಿ. ಪೊಲೀಸಿಂದ ಯಾವುದು ಇನ್ಫಾರ್ಮೇಷನ್ ಲೀಕ್ ಆಗಿದೆ. ನನಗೆ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತು ಸ್ಟಾಫ್ ಮೇಲೆ ಪೂರ್ಣ ನಂಬಿಕೆ ಇದೆ. ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಲಾಸ್ಟ್ 10 ಡೇಸಿಂದ. ಮತ್ತು ಅವರ ಎಫರ್ಟ್ಸ್ ಕಾರಣ ಬಗ್ಗೆ ಇವರು ನಮಗೆ ಸಿಕ್ಕಿದ್ದಾರೆ. ಮಂಗಳೂರು ರೈಲ್ವೆ ಸ್ಟೇಷನ್ ಕಾರ್ ಯಾಕೆ ಸಿಂಗಲ್ ಆಗಿತ್ತು ಸರ್? ರಾಜೇಗೌಡ ಯಾಕೆ ಪೊಲೀಸರು ತಪ್ಪಿಸೋದಕ್ಕೆ ಮಾಡಿದ್ದ ಇಲ್ಲ ಇಂಟೆನ್ಷನ್ ಏನು ಸರ್? ನೋಡಿ, ಅದು ಈಗ
ನಾವು ಚೆಕ್ ಮಾಡಬೇಕು ಯಾಕೆ ಯಾವುದನ್ನು ಅವರು ಪಾರ್ಕ್ ಮಾಡಿದ್ದಾರೆ, ಯಾಕೆ ಪಾರ್ಕ್ ಮಾಡಿದ್ದಾರೆ, ಯಾರು ಪಾರ್ಕ್ ಮಾಡಿದ್ದಾರೆ. ಮತ್ತು ಡೆಫಿನೆಟ್ಲಿ ಅದು ಇಲ್ಲಿಂದ ಆ ಕಾರ್ ಯೂಸ್ ಮಾಡಿ ಹೋಗಿದ್ದಾರೆ ಮತ್ತೆ ಅಲ್ಲಿ ಪಾರ್ಕ್ ಮಾಡಿದ್ದಾರೆ, ತೋ ಡೆಫಿನೆಟ್ಲಿ ಏನಾದರೂ ಅಟೆನ್ಷನ್ ಡೈವರ್ಜನ್ ಮಾಡೋಕ್ಕೆ ಒಂದು ಟ್ಯಾಕ್ಟಿಕ್ ಇದೆ ಅದು. ಸರ್, ರಾಜೀವ್ ಗೌಡನ ಕಾರು ಚಾಲಕ 3 ದಿನಗಳಿಂದನೇ ಅರೆಸ್ಟ್ ಆಗಿದ್ದಾನೆ ಅಂತ ಮಾಹಿತಿ, ಅರೆಸ್ಟ್ ಆದ್ಮೇಲೆ ಮಾಹಿತಿ ಸಿಗ್ತಾ ಇದೆ ಸರ್. ಈ ಥರದ್ದು ಯಾವುದು ಮಾಹಿತಿ ಇಲ್ಲ ನಮಗೆ. ಬೇರೆ ಪ್ರಕರಣ ಏನೋ ದಾಖಲಾಗಿದೆ ಸರ್, ಹೊಸ ಎರಡು ಪ್ರಕರಣ ಬಿಟ್ಟು ಬೇರೆ ಒಂದು ಪ್ರಕರಣ ದಾಖಲಾಗಿದೆ ಇಲ್ಲ, ಯಾವುದು ಸರ್, ಬಂಧನದ ವೇಳೆ ಪ್ರತಿರೋಧ ಏನೋ ತೋರಿದ್ರು ರಾಜೀವ್ ಗೌಡ? ಇಲ್ಲ, ಯಾವುದು ಥರದ್ದು ಈ ಥರದ್ದು ಸಮಸ್ಯೆ ಆಗಲಿಲ್ಲ. ನಮ್ಮ ಟೀಮಲ್ಲಿ ಯಾವಾಗ ಅವ್ರಿಗೆ ಸಿಕ್ಕಿದ್ದಾರೆ ಅವರು ಅವರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಪ್ರೊಸೀಜರ್ಸ್ ಏನಿದೆ, ಆ ಪ್ರೊಸೀಜರ್ ಪ್ರಕಾರ ಗ್ರೌಂಡ್ಸ್ ಆಫ್ ಅರೆಸ್ಟ್ ಪ್ರಕಾರ ಏನೇನಿದೆಯಾ ಅದು ಎಲ್ಲ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ಅವ್ರಿಗೆ ಕರ್ಕೊಂಡ್ಬಂದಿದ್ದಾರೆ. ಅಲ್ಲ, ಸಂಭಾಷಣೆ ಮಾಡಿರ್ತಕ್ಕಂಥ ಮೊಬೈಲ್ ಸೀಸ್ ಆಗಿದೆ. ಅದು ನಾವು ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಏನೇನು ಸೀಸ್ ಮಾಡಬೇಕು, ಗಾಡಿ ಮೊಬೈಲ್ ವಗೇರೆ ಏನು ಯೂಸ್ ಆಗಿದೆ ಅದು ಎಲ್ಲ ನಾವು ಚೆಕ್ ಮಾಡ್ತೀವಿ. ಸರ್, ತನಿಖೆ ಬಗ್ಗೆ ಸ್ಪಂದಿಸ್ತಾ ಇದ್ದಾರೆ ಸರ್. ಕೇಳ್ತೀರಾ ಸರ್ ಈಗ ಕೋರ್ಟಲ್ಲಿ? ಅದು ನೋಡೋಣ, ಅದು ಐಯೋದು ಡಿಸಿಷನ್ ಇದೆ. ಐಯೋ ಏನು ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟಲ್ಲಿ, ಆಮೇಲೆ ನೋಡೋಣ, ಆಮೇಲೆ ಗೊತ್ತಾಗುತ್ತೆ ಅವರು ಏನು ರೆಡಿ ಮಾಡಿದ್ದಾರೆ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ. ಸರ್, ಈಗ ಮೈಕಲ್ ಮತ್ತೆ ರಾಜೀವ್ ಗೌಡ ಪರಾಗಿದ್ದಲ್ಲ, ಕಾರ್ ನಂಬರ್ KA03 MX 9108 ಅಲ್ವಾ ಸರ್? ಹೌದು ಸರ್. ಈಗ ಆರೋಪಿಯ ಮೊಬೈಲ್ ನ ಸೀಸ್ ಮಾಡ್ತೀರಾ ಅಥವಾ ಕಂಪ್ಲೇಂಟ್ ದಾರರ ಮೊಬೈಲ್ ಸೀಸ್ ಆಗುತ್ತೆ ಈ ಪ್ರಕರಣದಲ್ಲಿ? ನೋಡಿ, ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನು ಮಾಡಬೇಕು ಅದು ಈಗ ಇಟ್ ಈಸ್ ಇನ್ ವೆರಿ ಇನಿಷಿಯಲ್ ಸ್ಟೇಜಸ್ ಆಫ್ ಇನ್ವೆಸ್ಟಿಗೇಷನ್. ಈಗ ನಮಗೆ ಆರೋಪಿ ಸಿಕ್ಕಿದ್ದಾರೆ, ಅದು ಎಲ್ಲ ನಾವು ಚೆಕ್ ಮಾಡಬೇಕು, ಯಾವ ಮೊಬೈಲ್ ಯೂಸ್ ಆಗಿದೆ, ಯಾವ ಕಾಲ್ ಯಾವ ಟೈಮ್ಗೆ ಹೋಗಿದೆ, ಇಂಟರ್ನೆಟ್ ಕಾಲ್ ಇದೆ ಅಥವಾ ಡೈರೆಕ್ಟ್ ಕಾಲ್ ಇದೆ, ಅದು ಎಲ್ಲ ನಾವು ಚೆಕ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಏನೇನು ಅವಶ್ಯಕತೆ ಇದೆ ಸೀಸ್ ಮಾಡೋಕ್ಕೆ ಅದು ಎಲ್ಲ ಸೀಸ್ ಮಾಡ್ತೀವಿ. ಸರ್, ಈಗ 3 ತಂಡ ಅಂದ್ರೆ ಯಾವ ತಂಡಕ್ಕೆ ಸಿಕ್ಕಿರುತ್ತೆ? ಶಿಲ್ಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಅವರಿಗೆ ಇವರು ನಿನ್ನೆ ಅಲ್ಲಿ ಸಿಕ್ಕಿದ್ದಾರೆ ಕೇರಳದಲ್ಲಿ, ಅವರು ಕರ್ಕೊಂಡ್ ಬಂದಿದ್ದಾರೆ. ಆಮೇಲೆ ಅವರನ್ನು ಹೋಟೆಲ್ ಅಂತ ಹೇಳ್ತಾರೆ ಸರ್, ಯಾವ್ದು ಗೆಸ್ಟ್ ಹೌಸ್ ಅಲ್ಲಿ ಇದ್ರು ಅನ್ನೋದು ಮಾಹಿತಿ. ಹೋಟೆಲ್ ಆರ್ ಗೆಸ್ಟ್ ಹೌಸ್, ಇದು ಪ್ರೈವೇಟ್ ಗೆಸ್ಟ್ ಹೌಸ್ ಹೋಟೆಲ್ ಸರ್? ನಿನ್ನೆ ನಮಗೆ ಯಾವ ಜಾಗ ಸಿಕ್ಕಿದ್ದಾರೆ ಅದು ವಾಜಿ ಕಡಬು ಜಾಗ, ನಾನು ಒಂದು ಏನು ಹೇಳಿದ್ದೀನಿ ಮಲ್ಲಪುರಂ ಡಿಸ್ಟಿಕ್ ಅಲ್ಲಿ, ಅದು ಒಂದು ಹೋಟೆಲ್ ಪಕ್ಕದಲ್ಲಿ ಸಿಕ್ಕಿದ್ದಾರೆ. ಹೋಟೆಲ್ ಅಲ್ಲ ಸರ್, ಹೋಟೆಲ್ ಪಕ್ಕದಲ್ಲಿ ಹೊರಗಡೆ ಈ ತರ ಎಲ್ಲಕ್ಕೆ ಅಲ್ಲಿ ಸ್ಟೇ ಮಾಡಿದ್ದಾರೆ, ಆಮೇಲೆ ಸಿಕ್ಕಿದ್ದಾರೆ. ನಮಗೆ ಹೋಟೆಲ್ ಪಕ್ಕದಲ್ಲಿ ಸಿಕ್ಕಿದ್ದಾರೆ. ಫಸ್ಟ್ ನಾವು ಗಾಡಿ ಟ್ರೇಸ್ ಮಾಡಿದ್ದೀವಿ, ಗಾಡಿ ಆದ್ಮೇಲೆ ನಮ್ಗೆ ಅಲ್ಲಿ ಸಿಕ್ಕಿದ್ದಾರೆ ಪಕ್ಕದಲ್ಲಿ. ಇಲ್ಲ ಇಲ್ಲ, ಆ ಜಾಗ ಸ್ಟೇ ಮಾಡಲಿಲ್ಲ. ಅದು ನೋಡಿ, ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಈಗ ಯಾವಾಗ ಅವರದ್ದು ಹೇಳಿಕೆ ತಗೊಳ್ತೀವಿ, ಆಮೇಲೆ ನಮಗೆಲ್ಲ ಗೊತ್ತಾಗುತ್ತೆ ಯಾವ ಜಾಗ ವಾಸ ಮಾಡಿದ್ದಾರೆ, ಯಾರು ಹೆಲ್ಪ್ ಮಾಡಿದ್ದಾರೆ, ಯಾವ ಜಾಗ ಹೋಗಿದ್ದಾರೆ, ಅದು ಎಲ್ಲ ಈಗ ಕ್ಲಿಯರ್ ಇಲ್ಲ. ನಾವು ಅವರದ್ದು ಈಗ ಅವರಿಂದ ಕ್ಲಾರಿಟಿ ತಗೊಂಡು ಯಾವ ಜಾಗ ಹೋಗಿದ್ದಾರೆ ಅದನ್ನು ಎಲ್ಲ ಮ್ಯಾಚ್ ಮಾಡ್ತೀವಿ. ಸರ್, once again repeat ಮಾಡಿ ಸರ್. ವಾಜಿ ಕಡೈ, ಅದು ವಾಜಿ ಕಡಬು, ಕಡುಬು, ಮಲ್ಲಪುರಂ ಡಿಸ್ಟ್ರಿಕ್ಟ್, ಮಲ್ಲಪುರಂ. ಸರ್, ಇದು ರಾಜಕೀಯ ಒತ್ತಡನೇ ಇತ್ತ ಸರ್? ರಾಜೀವ್ ಗೌಡನ ಬೇಗ ಅರೆಸ್ಟ್ ಮಾಡಬೇಡಿ, ಬೇಲ್ ಆಗಲಿ. ನೋಡಿ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಮ್ಮಿಂದ ಏನು ಡ್ಯೂಟಿ ಎಕ್ಸ್ಪೆಕ್ಟೆಡ್ ಇದೆ ಕಾನೂನು ಪ್ರಕಾರ ನಾವು ಅದು ಮಾಡ್ತಾ ಇದ್ದೀವಿ. ನಮಗೆ ಯಾವುದು ಈ ಥರದ್ದು ಸಮಸ್ಯೆ ಇರಲಿಲ್ಲ. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದು ನಾವು ತಗೊಂಡಿದ್ದೀವಿ. ರಾಜೀವ್ ಗೌಡ ವಿರುದ್ಧ ಫಿಸಿಕಲಿ ಅವ್ರೇನು ಮುಖಾಮುಖಿಯಾಗಿ ಏನು ಬೈದಿಲ್ಲ, ದೂರವಾಣಿಯಲ್ಲಿ ಮಾತಾಡಿರೋದು, ಬಟ್ ಆ ಕ್ಲಾಸ್ ಸೇರಿಸಿದಿರಾ ಅಂತ ಒಂದು ಕೇಸಲ್ಲಿ ಅವ್ರ ವಿರುದ್ಧ ಫಿಸಿಕಲಿ ಮಾತಾಡೋ ಒಂದು ಕ್ಲಾಸ್ ಹಾಕಿದಿರಾ ಅಂತ ವಕೀಲರು ಆರೋಪ ಮಾಡಿರೋದಕ್ಕೆ. ನೋಡಿ, ಅವರು ಹೈಕೋರ್ಟಲ್ಲಿ ಮತ್ತು ಲೋಕಲ್ ಕೋರ್ಟಲ್ಲಿ ಅಪ್ಲೈ ಮಾಡಿದ್ದಾರೆ. ಅವ್ರದ್ದು ವಕೀಲ್ ಅವರು ಮಾಡಿದ್ದಾರೆ, ಬೇರೆ ಅವರ ಸೈಡಿಂದ ಏನು ಅಬ್ಜೆಕ್ಷನ್ಸ್ ಇತ್ತು ಅವರು ಮಾಡಿದ್ದಾರೆ. ಬಟ್ ಅವರು ಹೈಕೋರ್ಟಲ್ಲಿ ಆಲ್ರೆಡಿ ಆ ರಿಟ್ ಪಿಟಿಷನ್ ಡಿಸ್ಮಿಸ್ ಆಗಿದೆ, ಮತ್ತು ಲೋಕಲ್ ಕೋರ್ಟಲ್ಲಿ ಕೂಡ ಬೇಲ್ ರಿಜೆಕ್ಟ್ ಆಗಿದೆ. ಬೇರೆ ಈ ಸೆಕ್ಷನ್ಸ್ ಯಾವ ಹಾಕಿದ್ದಾರೆ ಮತ್ತು ಏನೇನು ಆಗಿದೆ ಅದು ಎಲ್ಲ ಇನ್ವೆಸ್ಟಿಗೇಷನ್ದು ಪಾರ್ಟ್ ಇದೆ. ಇನ್ವೆಸ್ಟಿಗೇಷನ್ ಯಾವಾಗ ಫೈನಲ್ ಚಾರ್ಜ್ ಶೀಟ್ ಆಗುತ್ತೆ, ಐಒಗೆ ಪವರ್ಸ್ ಇದೆ. ಅವ್ರ ಪ್ರಕಾರ, ಅವ್ರ ಇನ್ವೆಸ್ಟಿಗೇಷನ್ ಪ್ರಕಾರ ಅವ್ರಿಗೆ ಏನೇನು ಮಾಹಿತಿ ಸಿಗುತ್ತೆ, ಏನೇನು ಸೆಕ್ಷನ್ಸ್ ಹಾಕಬೇಕು, ಅವರು ಆ್ಯಡ್ ಅಥವಾ ಡಿಲೀಟ್ ಮಾಡ್ತಾರೆ ಆ ಜಾಗದಿಂದ. ಸರ್, ಈ ಪ್ರಕರಣದಲ್ಲಿ ಒಟ್ಟು ಎಷ್ಟು ಜನರನ್ನ ವಿಚಾರಣೆ ಮಾಡಿದ್ದೀರಿ ಸರ್? ರಾಜೀವ್ ಗೌಡ ಬೆಂಬಲಿಗರು, ಆತ್ಮೀಯರು, PAಗಳು, ಮನೆಯವರು ಎಲ್ಲ ಸೇರಿಸಿ. ನೋಡಿ, ನಾವು ನಮ್ಮ ಸೈಡಿಂದ ಎಲ್ಲ ಪ್ರಯತ್ನ ಮಾಡಿದ್ದೀವಿ ಕಿ ಯಾವ ಜಾಗ ಇರಬೇಕು, ತೋ ಯಾರು ಇದ್ದಾರೆ ಎಲ್ಲರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಬಟ್ ಮೇನ್ಲಿ ನಮಗೆ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಸಿಕ್ಕಿದ್ದಾರೆ. ಸರ್, ಈಗ ರಾಜೀವ್ ಗೌಡ ಬಂಧನ ಆದ್ಮೇಲೆ ಇದುವರೆಗೂ ಒಂದು ಫೋಟೋ ಕೂಡ ರಿಲೀಸ್ ಮಾಡಿಲ್ಲ, ಯಾವುದು ರಹಸ್ಯವಾಗಿ ಎಲ್ಲ ನಡೀತಾ ಇರ್ತಕ್ಕಂಥದ್ದು. ಈ ಥರದ್ದು ರಹಸ್ಯ ಯಾಕೆ? ಅದು ರಹಸ್ಯದ್ದು ಏನೂ ಪಾರ್ಟ್ ಇಲ್ಲ. ಈ ಥರದ್ದು ಯಾವುದು ರೂಲ್ ರೆಗ್ಯುಲೇಷನ್ ಇಲ್ಲ ಕಿ ಮೀಡಿಯಾಗೆ ಒಂದು ಫೋಟೋ ಕೊಡಬೇಕು. ಸೊ ಈ ಥರದ್ದು ಯಾವುದು ಪಾಯಿಂಟ್ ಇಲ್ಲ. ನಾವು ನಮ್ಮ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಯಾವುದು ಈ ಥರದ್ದು ನನ್ನ ಗಮನಕ್ಕೆ ಇಲ್ಲ ಕಿ ಯಾವುದು ಈ ಥರದ್ದು ರೂಲ್ ಇದೆ ಫೋಟೋ ಕೊಡಬೇಕು ಮೀಡಿಯಾಗೆ. ಸರ್, ಈಗ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ಪೊಲೀಸ್ ಕಸ್ಟಡಿ ಕೇಳ್ತೀರಾ?
ಅದು IU ಡಿಸೈಡ್ ಮಾಡ್ತಾರೆ, ನೋಡೋಣ. ಸರ್, ಸಾಮಾನ್ಯವಾಗಿ ಆರೋಪಿಗಳನ್ನು ಹಿಡಿದಂತ ಪ್ರಕರಣಗಳಲ್ಲಿ ನೀವು ಆರೋಪಿಗಳನ್ನ ಮಾಲ್ ಸಮೇತ ಏನಾದ್ರು ಇಟ್ಟಿದ್ರೆ ಪತ್ರಕರ್ತರಿಗೆ ತೋರಿಸ್ತಾ ಇದ್ರಿ. ಬಟ್ ಈ ವಿಶೇಷ ಪ್ರಕರಣದಲ್ಲಿ ಇವ್ರನ್ನ ಯಾಕೆ ನೋಡಿ, ನಾನು ಮೊನ್ನೆ ಲಾಸ್ಟ್ ವೀಕ್ ನಮ್ಮಲ್ಲಿ AU ಜ್ಯುವೆಲ್ರಿ ಶಾಪಲ್ಲಿ ಕಳ್ಳತನ ಏನಾಗಿತ್ತು, ಆ ಶಾಪ್ದು ಕಳ್ಳತನ ಕೇಸ್ ಅಲ್ಲಿ ಏನು ರಿಕವರಿ ಆಗಿದೆ, ಆ ಟೈಮಿಗೆ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದ್ದೀನಿ. ಅದಕ್ಕಿಂತ ಮೊದಲೇ ಕೂಡ ನಾವು ಸುಮಾರು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಆ ಟೈಮ್ಗೆ ಪ್ರಾಪರ್ಟಿ ಏನು ಸಿಕ್ಕಿದೆ ಅದು ತೋರಿಸ್ತಾ ಇದ್ದೀವಿ. ನಾವು ಆರೋಪಿಗೆ ಯಾವಾಗ ಈ ಥರ ಮೀಡಿಯಾ ಮುಂದೆ ಹಾಜರು ಮಾಡಲಿಲ್ಲ, ಮತ್ತೆ ನನ್ನ ಪ್ರಕಾರ ಅವಶ್ಯಕತೆ ಕೂಡ ಇಲ್ಲ ಮೀಡಿಯಾ ಮುಂದೆ ಹಾಜರು ಮಾಡೋಕ್ಕೆ. ನಾವು ನಮ್ಮ ಪ್ರೊಸೀಜರ್ಸ್ ಏನಿದೆ ಇನ್ವೆಸ್ಟಿಗೇಷನ್ ಕಾನೂನು ಪ್ರಕಾರ ಅದು ಮಾಡ್ತಾ ಇದ್ದೀವಿ. ಸರ್, ಇಷ್ಟು ಸವಾಲಾಗಿದ್ದು ಯಾಕೆ ಸರ್ ರಾಜೀವ್ಗೌಡ ಬಂಧನ? ರಾಜೀವ್ಗೌಡ ಬಂಧನ ಇಷ್ಟು ಜನ ಚಾಣಾಕ್ಷ ಪೊಲೀಸರು ಇದ್ರು ಯಾಕೆ ಸವಾಲಾಯ್ತು? 12 ದಿನಗಳ ಕಾಲ ಯಾಕೆ ಸವಾಲಾಯ್ತು? 13 ದಿನ. ನೋಡಿ, ಇಟ್ ಟೇಕ್ಸ್ ಟೈಮ್. ನಾವು ಈ ಥರ ಎಲ್ಲ ನಮಗೆ ಮಾಹಿತಿ ಇತ್ತು, ಆಮೇಲೆ ನಾವು ಏನು ಕ್ರಮ ತಗೊಳ್ಳ. ಕಂಟಿನ್ಯೂಸ್ ಆಗಿ 10 ದಿನ 12 ದಿನದಿಂದ ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಥರ ಯಾವುದು ಥರದ್ದು ನೆಗ್ಲಿಜೆನ್ಸ್ ಪೊಲೀಸಿಂದ ಆಗಿಲ್ಲ. ನಾನು ನನ್ನ ಟೀಮ್ ಜೊತೆ ಕಂಟಿನ್ಯೂಸ್ ಆಗಿ ಪ್ರತಿದಿನ ಅವರಿಂದ ಅಪ್ಡೇಟ್ ತಗೊಂಡಿದ್ದೀನಿ, ಪ್ರತಿದಿನ ಫಾಲೋ ಅಪ್ ಮಾಡಿದ್ದೀನಿ. ಆ್ಯಂಡ್ ಅವರಿಗೆ ಯಾವಾಗ ಮಾಹಿತಿ ಸಿಕ್ಕಿದೆ, ಅವರು ಎಲ್ಲ ಮಾಹಿತಿಗೆ ಫಾಲೋ ಅಪ್ ಮಾಡಿ ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಡೆಫಿನೆಟ್ಲಿ ಸ್ವಲ್ಪ ಲೇಟ್ ಆಗಿದೆ, ಬಟ್ ನನ್ನ ಟೀಮ್ ತುಂಬ ಒಳ್ಳೆ ಕೆಲಸ ಮಾಡಿ ಯಶಸ್ವಿ ಆಗಿದ್ದಾರೆ. ಎಲ್ಲ ಏನೇನು ಮಾಡಬೇಕಿತ್ತು ಎಲ್ಲ ಮಾಡಿದ್ದಾರೆ ನಮ್ಮ ಪ್ರಕಾರ. ತನಿಖೆ ಮಾಡುವ ವೇಳೆ ಅವರ ಪತ್ನಿ ಸಹ ಒಂದು ಸ್ಪಂದಿಸಿಲ್ಲ, ಪೊಲೀಸರ ಜೊತೆ ಗಲಾಟೆ ಮಾಡಿದ್ರು ಅಂತ ಮಾಹಿತಿ ಸರ್. ನೋಡಿ, ಅದನ್ನೆಲ್ಲ ನಮಗೆ ಏನು ಹೇಳೋಕ್ಕೆ ಆಗಲ್ಲ. ನಮಗೆ ಆರೋಪಿ ಬೇಕಿತ್ತು, ನಮಗೆ ಈಗ ಆರೋಪಿ ಸಿಕ್ಕಿದ್ದಾರೆ. ಕೇಸಲ್ಲಿ ಇನ್ವೆಸ್ಟಿಗೇಷನ್ ಏನು ಮಾಡಬೇಕು ಅದು ಈಗ IU ಡಿಸೈಡ್ ಮಾಡ್ತಾರೆ. ಏನೇನು ಮಾಡಬೇಕು, ಏನೇನು ಎವಿಡೆನ್ಸಸ್ ವಗೇರ ಕಲೆಕ್ಟ್ ಮಾಡಬೇಕು, ಯಾರ್ಯಾರ್ದು ಹೇಳಿಕೆ ವಗೇರ ಬೇಕು. ನಮಗೆ ಈಗ ಆರೋಪಿ ಸಿಕ್ಕಿದೆ, ನಮ್ಮ ಫೋಕಸ್ ಈಗ ಕೇಸ್ದು ಇನ್ವೆಸ್ಟಿಗೇಷನ್ ಮೇಲೆ ಇದೆ. ಸರ್, ಅದು ಸೇಮ್ ಕ್ವಶನ್ ಅಂದರೆ ತನಿಖೆಗೆ ಸ್ಪಂದಿಸಿದಾರ ಸರ್ ಅವ್ರ ಫ್ಯಾಮಿಲಿ? ಇಲ್ಲ, ಅವರು ನಮಗೆ ಹೆಲ್ಪ್ ಮಾಡಲಿಲ್ಲ, ಯಾವುದೂ ಥರದ್ದು ಕೋಆಪರೇಟ್ ಮಾಡಲಿಲ್ಲ ಯಾವುದೂ ಥರದ್ದು ಇನ್ವೆಸ್ಟಿಗೇಷನಲ್ಲಿ. ಸರ್, ಆಮೇಲೆ ಶನಿವಾರ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ಭಾನುವಾರ ಸೋಮವಾರ ರಜಾ ಇರುತ್ತೆ, ಏಕಾಏಕಿ ಸೋಮವಾರ ರಾತ್ರಿ ಅರೆಸ್ಟ್ ಆಗ್ತಾರೆ. ಇದು ಪೊಲೀಸರ ಮೇಲೆ ಎಲ್ಲೋ ಒಂದ್ ಕಡೆ ಸಂಶಯ ಆಗಲ್ಲ ಸರ್? ನೋಡಿ, ಅದು ತಮ್ಮೆಲ್ಲಾರ್ದು ಅಧಿಕಾರ ಇದೆ, ತಮಗೆ ಯಾವುದು ಸಂಶಯ ಇದೆ ತಾವು ಎಲ್ಲ ಸಂಶಯ ಮಾಡಿ. ಬಟ್ ನಮಗೆ ಎಲ್ಲ ಗೊತ್ತು, ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿ ನಮಗೆ ಏನೇನು ಮಾಡಬೇಕಿತ್ತು ನಾವು ಎಲ್ಲ ಪ್ರಯತ್ನ ಮಾಡಿಕೊಂಡು ಅವ್ರಿಗೆ ಕರ್ಕೊಂಡು ಬಂದಿದ್ದೀವಿ. ಈ ಥರದ್ದು ಯಾವುದೂ ಸಮಸ್ಯೆ ಇರಲಿಲ್ಲ ಸಂಡೇ ಇದೆಯಾ ಸ್ಯಾಟರ್ಡೇ ಇದೆಯಾ ಅಥವಾ ರಿಜೆಕ್ಟ್ ಆಗಿದೆ ಆಮೇಲೆ ಸಿಗಬೇಕು. ನಮಗೆ ಯಾವಾಗ ಖಚಿತ ಮಾಹಿತಿ ಸಿಕ್ಕಿದೆ, ನಮಗೆ ಮಾಹಿತಿ ಬಂದಿದೆ ಈ ಜಾಗ ಇದ್ದಾರೆ, ನಮ್ಮ ಟೀಮ್ ಹೋಗಿದೆ. ಈ ಥರ ಇಲ್ಲ ನಿನ್ನೆ ಹೋಗಿದೆ ಟೀಮ್. ಮೊನ್ನೆ 4-5 ದಿನದಿಂದ ಅಲ್ಲಿ ಆ ಸೈಡ್ ಓಡಾಡ್ತಾ ಇತ್ತು ಅವರು, ಎಲ್ಲ ಕರ್ನಾಟಕ ಬಾರ್ಡರ್ ಅಲ್ಲಿ ನಮ್ಮ ಟೀಮ್. ಅವ್ರಿಗೆ ಯಾವಾಗ ಖಚಿತ ಮಾಹಿತಿ ಸಿಕ್ಕಿದೆ ಆ ಜಾಗದಿಂದ ಅವರು ಸಿಕ್ಯೂರ್ ಮಾಡಿದ್ದಾರೆ. ನಮ್ಮ ಟೀಮ್ ಯಾವ ದಾರಿಯಿಂದ ಅವರು ಹೋಗಿದ್ದಾರೆ ಅದು ಎಲ್ಲ ಟ್ರೇಸ್ ಮಾಡಿಕೊಂಡು ಈ ಸೈಡ್ ಇಂದ ಮ್ಯಾಂಗ್ಳೂರ್ ಹೋಗಿದ್ದಾರೆ, ಮ್ಯಾಂಗ್ಳೂರ್ ಕಡೆಯಿಂದ ಕೇರಳ ಬಾರ್ಡರ್ ಪಾಸ್ ಆಗಿದ್ದಾರೆ. ಆ ಜಾಗ ನಾವು ಜಾಸ್ತಿ ಫೋಕಸ್ ಮಾಡಿದ್ದೀವಿ. ಕಂಪ್ಲೀಟ್ ಆಗಿ ಸರ್ ಆಫ್ಟರ್ ದ ಕೇಸ್ ಆದ್ಮೇಲೆ 14th ಆದ್ಮೇಲೆ ಇವರು ಎಲ್ಲೆಲ್ಲಿ ಓಡಾಡಿದ್ರು ಸರ್? ಒಂದೇ ಕಡೆ ಮಂಗಳೂರಲ್ಲಿ ಮಾತ್ರ ಉಳಿದಿದ್ರ, ಬೇರೆ ಎಲ್ಲ ನೋಡಿ, ಅದೇ ನಾನು ಹೇಳ್ತಾ ಇದ್ದೀನಿ ಈ ತರ ಎಲ್ಲ ಒಂದು ಜಾಗ ವಾಸ ಮಾಡಿದ್ದಾರೆ. ರೆಗ್ಯುಲರ್ ಆಗಿ ಏನು ಚೇಂಜ್ ಮಾಡಿದ್ದಾರೆ ಈ ತರ ನಮಗೆ ಫಸ್ಟ್ ಹ್ಯಾಂಡ್ ಮಾಹಿತಿ ಇದೆ. ಬಟ್ ಈಗ ನಾವು ಅವರದು ಹೇಳಿಕೆ ವಗೇರ ತಗೊಂಡು ಮತ್ತೆ ಎಲ್ಲ ಚೆಕ್ ಮಾಡಿಕೊಂಡು ಯಾವ ಜಾಗ ವಾಸ ಮಾಡಿದ್ದಾರೆ, ಯಾವ ಜಾಗ ಸ್ಟೇ ಮಾಡಿದ್ದಾರೆ ಅದು ನಾವು ಚೆಕ್ ಮಾಡ್ತೀವಿ. ಎಷ್ಟು ಕಾರನ್ನ ಬಳಸಿದ್ದಾರೆ ಸರ್ ಓಡಾಡಿ? ಈಗ ಇಲ್ಲಿಂದ ಒಂದು MG ಹೆಕ್ಟರ್ ಕಾರಿಂದ ಹೋಗಿದ್ದಾರೆ, ಅಲ್ಲಿಂದ ಇವರು ಮೈಕಲ್ ರೀಗೋದು ಒಂದು ಮಾರುತಿ ಬ್ರೆಜಾ ಕಾರ್ ಇದೆ ಅದನ್ನು ಯೂಸ್ ಮಾಡಿದ್ದಾರೆ. ಎರಡೇ ಕಾರ್ ಸರ್? ಬಟ್ ರೈಲಲ್ಲಿ ಹೋಗಿಲ್ಲ ಸರ್? ರೈಲಲ್ಲಿ ಪ್ರಯಾಣ ಈಗ ನಮ್ಮ ಮಾಹಿತಿ ಪ್ರಕಾರ ಹೋಗಿಲ್ಲ, ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ಟಿಕೆಟ್ ಖರೀದಿ ಮಾಡಿದ್ರು ಸರ್ ರೈಲ್? ಅದು ಎಲ್ಲ ನಾವು ಚೆಕ್ ಮಾಡ್ತಾ ಇದ್ದೀವಿ. ಯಾವುದು ಈ ಥರದ್ದು ಏರ್ಲೈನ್ ಬುಕಿಂಗ್, ರೈಲ್ವೆ ಬುಕಿಂಗ್, ಬಸ್ ಬುಕಿಂಗ್ಸ್ ಯಾವುದು ಆಗಿದೆ ಅದು ಎಲ್ಲ ನಾವು ಈಗ ಚೆಕ್ ಮಾಡ್ತಾ ಇದ್ದೀವಿ. ನೋಡಿ, ಪೌರಾಯುಕ್ತರಾಗಿ ನಾವು ನಮ್ಮ ಸೈಡಿಂದ ಎಲ್ಲ ಏನು ಬೆಂಬಲಕ್ಕೆ ಕೊಡಬೇಕಿತ್ತು ಅದು ಎಲ್ಲ ನಾವು ನಮ್ಮ ಸೈಡಿಂದ ಅವರಿಗೆ ಎಲ್ಲ ಸಹಕಾರ ಕೊಡ್ತಾ ಇದ್ದೀವಿ. ಅವ್ರಿಗೆ ನಮ್ಮ DSP ಚಿಂತಾಮಣಿ ಅವರು ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಅವ್ರಿಗೆ ಏನು ಸಹಾಯ ಬೇಕು ನಮ್ಮ ಸೈಡಿಂದ ಎಲ್ಲ ನಾವು ವಿಶ್ವಾಸ ಕೊಟ್ಟಿದ್ದೀವಿ. ಅವರು ಕೂಡ ನಮಗೆ ತುಂಬ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಅವರಿಗೆ ಕೂಡ ಪೊಲೀಸ್ ಮೇಲೆ ಕಾನೂನು ಮೇಲೆ ನಂಬಿಕೆ ಇದೆ. ರಿಕ್ವೆಸ್ಟ್ ಮಾಡಿದಾರ ಸರ್ ಅವರು ಸೆಕ್ಯೂರಿಟಿಗೆ? ಇಲ್ಲ, ಈ ಥರದ್ದು ಯಾವುದು ಸೆಪರೇಟ್ ರಿಕ್ವೆಸ್ಟ್ ಮಾಡಿಲ್ಲ. ಬಟ್ ನಾವು ಎಲ್ಲ ಏನು ಪ್ರಯತ್ನ ಮಾಡಬೇಕು ಅವ್ರ ಸೇಫ್ಟಿ ಸೆಕ್ಯೂರಿಟಿಗೋಸ್ಕರ ಅದು ಎಲ್ಲ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.